ಸ್ಮೈಲ್. ಹಾ, ಗೊಂಬೆ ಗೊಂಬೆ ನೀನು. ಹಾಯ್, ಬಂದ್ಬಿಟ್ಟಿದ್ದೀರಾ. ಸೊ ವೆರಿ ಹೈಪ್ ಟು ಇನ್ಸ್ಟಾ 360 X2 ಕ್ಯಾಮ್ರಾ ನನ್ನ ಹತ್ರ ಇವಾಗ ಇದೆ. ಸೊ ನಾನು ಸ್ವಲ್ಪ ಬಿಸಿ ಇದೆ, ನನ್ ಬೆಗ್ ಜೊತೆ 360 ಆಗಲ್ಲ ಯಾವ ತರ ಫೋಟೋ ತೆಕ್ಕೋಬಹುದು ಅಂತ. ಸೊ ಈ ಇನ್ಸ್ಟಾ 360 ಇದೆಯಲ್ಲ, ಸಿಕ್ಕಾಪಟ್ಟೆ ಹೆಸರು ಮಾಡ್ಬಿಟ್ಟಿದೆ ಸ್ವಾಮಿ. ಇವಾಗ ಯಾವ ಕಂಟೆಂಟ್ ಕ್ರಿಯೇಟರ್ಸ್ ಹತ್ರ ನೋಡಿದ್ರು ಈ ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ರೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಇದು ನಿಜವಾದ ಅಸಲಿ ಫ್ಯಾಕ್ಟ್, ಏನು ಮಾಡಕ್ ಆಗಲ್ಲ. ಸೊ ಇನ್ಸ್ಟಾ 360 1X2 ನನ್ನ ಬಳಿ ಇದೆ. ಇದೇ ತರ ನಿಮ್ಗೆ ಇನ್ಸ್ಟಾ 360 ಈ ತರನು ಒಂದು ಫ್ರೇಮ್ ಇರುವಂತದ್ದು ಒಂದು ಕ್ಯಾಮ್ರಾ ಬರುತ್ತೆ. ಸೊ ಇದು ಬೆಟರ್ ಅಂತ ಕೇಳಿದ್ರೆ ನಾನ್ ಹೇಳೋದು ಇದು ಬೆಟರ್ ಅಂತ. ಯಾಕೆ ಅಂದ್ರೆ ಇದು ತುಂಬಾನೇ ಪಾಕೆಟ್ ಫ್ರೆಂಡ್ಲಿ ಆಗಿದೆ. ನಾವು ಈ ಕ್ಯಾಮ್ರಾನ ಹಿಂಗೆ ಇಲ್ಲಿಂದ ಓಪನ್ ಮಾಡ್ಬಿಟ್ರೆ ಇದಿಷ್ಟೇ ಇಷ್ಟ ಆಗುತ್ತೆ, ನಾವು ಆರಾಮಾಗಿ ಜೇಬಲ್ಲಿ ಇಟ್ಕೊಂಡು ಹೋಗ್ಬೋದು. ಇದಾದ್ರೆ ಮೌಂಟಿಂಗ್ ಮಾಡ್ಬೇಕು, ಸೆಟ್ ಮಾಡ್ಬೇಕು, ಅದಕ್ಕೊಂದು ಹ್ಯಾಂಡಲ್ ಇಟ್ಕೋಬೇಕು. ಸೊ ನನ್ನ ಪ್ರಕಾರ ಇದು ಬೆಸ್ಟ್ ಅಂತ ಅನ್ಸುತ್ತೆ. ನನ್ನ ಹತ್ರ ಇರೋದು X2 ಇರೋದು. ಸೊ ರೀಸೆಂಟ್ ಆಗಿ ಇದನ್ನ ತಗೊಂಡಿರುವಂತದ್ದು ಕೆಲವೊಂದಷ್ಟು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ಬಳಕೆ ಮಾಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಲೆಯೆಲ್ಲ ಕೆಟ್ಟೋಗ್ಬಿಡುತ್ತೆ. ನೀವ್ ಅನ್ಕೊಂಡ್ರೆ ಈ ವಿಡಿಯೋ ಆನ್ ಮಾಡಿದ ತಕ್ಷಣ, ರೆಕಾರ್ಡ್ ಆಗಿದ ತಕ್ಷಣ 360 ನೀಟಾಗಿ ಬಂದು ಕುತ್ಕೋಬಿಡುತ್ತೆ ಅಂತ. ತಪ್ಪು, ಯಾಕಂದ್ರೆ ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ಕೀ ಫ್ರೇಮ್ ನ ಕೂರ್ಸಿ ನಿಮಗೆ ಭೂಮಿ ಹೆಂಗಿದೆ ಅಂತ ತೋರಿಸ್ಬೇಕು. ಸೊ ಈ ಭೂಮಿ ಹೆಂಗಿದೆ, ನಾನು ಮೊನ್ನೆ ರೀಸೆಂಟ್ ಆಗಿ ಮಲೇಷಿಯಾಗ ಹೋದಾಗ ಯಾವ ರೀತಿ ಫೋಟೋನ ವಿಡಿಯೋನ ಕ್ಯಾಪ್ಚರ್ ಮಾಡಿದೀನಿ ಅಂತ ಇವಾಗ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ಭೂಮಿ ಯಾಕೆ ತಿರುಗುತ್ತೈತೆ. ನಾವು ಗ್ಲೋಬಲಿ ಮ್ಯಾಪ್ ಅಲ್ಲಿ ನೋಡಿರ್ತೀವಿ ಭೂಮಿ ಗುಂಡಗಿರೋದನ್ನ. ಆದ್ರೆ ಈಗ ಟೆಕ್ನಾಲಜಿ ವೈಸ್ ಈ ಒಂದು ಕ್ಯಾಮ್ರಾನ ನಾವು ಬಿಟ್ಬಿಟ್ರೆ ಭೂಮಿ ಗುಂಡಿಗೆ ನಾವು ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಅಮೇಸಿಂಗ್ ಆಗಿ ಕಾಣಿಸುವಂತ ಈ ಟೆಕ್ನಾಲಜಿಗಳಿಗೆ ಒಂದು ಸಲಾಂ ಹೊಡಿಲೇಬೇಕು. ಯಾಕೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿರುವಂತ ವ್ಯೂ, ಅದ್ಭುತವಾಗಿರುವಂತ ದೃಶ್ಯನ ಡ್ರೋನ್ ಬಿಡಕ್ಕಾಗಿಲ್ಲ ಅಂತ ಹೇಳಿದ್ರು 360 ಅಲ್ಲಿ ನಾವು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು. ಸೊ ಇಷ್ಟ ಹಗ್ಲ ಇದ್ರು, ಇಷ್ಟ ಉದ್ದ ಇದ್ರು, ಏನ್ ಬೇಕೋ ಕ್ಯಾಪ್ಚರ್ ಮಾಡ್ಬೋದು, ಮಜಾ ಮಾಡ್ಬೋದು, ಜಾಲಿ ಮಾಡ್ಬೋದು. ಹಾಗೇನೆ ನೀವು ನೋಡ್ತಾ ಇದ್ರೆ ಈ ಕ್ಯಾಮ್ರಾ ವ್ಲಾಗಿಂಗ್ ಆಗುತ್ತಾ, ಇಲ್ಲ ಬರೀ ನಾವು ತರ 360 ಕ್ಯಾಪ್ಚರ್ ಮಾಡ್ಬೇಕಾ ಅಂತ ಹೇಳಿದ್ರೆ ಖಂಡಿತ ಇದರಲ್ಲಿ ನೀವು ವ್ಲಾಗಿಂಗ್ ಕೂಡ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ನೀವು ಡಾಕ್ಟರ್ ಒಬ್ರು ವಿಡಿಯೋಸ್ ನೋಡಿರ್ತೀರಾ, ಅವರು ಕೂಡ ಯೂಸ್ ಮಾಡ್ತಾ ಇರೋದು ಈ ಒಂದು ಇನ್ಸ್ಟಾ 360ನೇ. ನೀವು ನೆರಳಲ್ಲಿ ನೋಡಿರ್ತೀರಾ ಕ್ಯಾಮ್ರಾ ಕಾಣಿಸ್ತಾ ಇರೋದು, ನಮಗೆ ಕೈಯಲ್ಲಿ ಕಾಣಿಸೋದಿಲ್ಲ. ಇಲ್ಲಿ ಕ್ಯಾಮ್ರಾ ಎಲ್ಗುರು ಏನ್ ಮಾತಾಡ್ತಾ ಇದಾರೆ, ಕ್ಯಾಮ್ರಾನೇ ಕಾಣಿಸ್ತಿಲ್ಲ. ಯೂಶಲಿ ನಾವೆಲ್ಲ ಇಟ್ಕೊಂಡ್ರೆ ಕ್ಯಾಮ್ರಾ ಏನು ಹ್ಯಾಂಡಲ್ ಕಾಣಿಸ್ತಾರಲ್ಲ, ನೆರಳಲ್ಲಿ ನೋಡ್ಬೋದು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದಾರೆ ಅಂತ. ಸೊ ವಿತೌಟ್ ಮೈಕ್ ಕೆಲವೊಂದು ವಿಡಿಯೋಗಳನ್ನ ಯೂಸ್ ಮಾಡ್ತಾ ಇದಾರೆ. ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ವಾ. ಸೊ ಏನಕ್ಕೆ ವಾಯ್ಸ್ ಚೆನ್ನಾಗಿ ಕೇಳಿಸ್ತದೆ ಅಂತ ಹೇಳಿದ್ರೆ ಈ ಒಂದು ಕ್ಯಾಮ್ರಾದಲ್ಲಿ 4 ಜಾಗದಲ್ಲೂ, ಅಂದ್ರೆ ಈ ಕಾರ್ನರ್ಸ್ ಅಲ್ಲಿ ನಿಮಗೆ ಮೈಕ್ ಫೆಸಿಲಿಟೀಸ್ ಇದೆ. ಹಾಗಾಗಿ ನಾವು ಎಷ್ಟೇ ದೂರ ಇಡ್ಕೊಂಡ್ರು ಅಥವಾ ಇದನ್ನ ಎಷ್ಟೇ ಉದಾ ಮಾಡ್ಬಿಟ್ಟು ಮಾತಾಡಿದ್ರು ನೀಟಾಗಿ ವಾಯ್ಸ್ ಕೇಳಿಸುತ್ತೆ. ಈ ಅದ್ಭುತವಾಗಿರುವಂತ ಒಂದು ಟೆಕ್ನಾಲಜಿ ನಮ್ಗೆ ಇದಕ್ಕೆ ವೈರ್ಲೆಸ್ಗೂ ಕನೆಕ್ಟ್ ಮಾಡ್ಬೇಕು ಅಂತಿಲ್ಲ, ಅಷ್ಟು ಚೆನ್ನಾಗಿ ವಾಯ್ಸ್ ಕೇಳಿಸುತ್ತೆ. ನಾನು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ಸೊ ಈ ಒಂದು ಕ್ಯಾಮ್ರಾ ಇನ್ವಿಸಿಬಲ್ ಆಗಿದೆ, ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಟೆಕ್ನಾಲಜಿ ಹೊಂದಿದೆ. ಜೊತೆಗೆ ಈ ಒಂದು ಕ್ಯಾಮ್ರಾದ ಮೊತ್ತ ಎಷ್ಟು ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ಇವಾಗ ಒಂದು 48,000 47,000 ಆಗುತ್ತೆ. ಈ X1X2ಗೆನೆ ನೀವು ಈ ತರ ಕ್ಯಾಮ್ರಾ ಇರೋದನ್ನ ತಗೋತೀನಿ ಅಂತ ಹೇಳಿದ್ರೆ ನಿಮ್ಗೆ ಒಂದು 30,000 25,000ಕ್ಕೂ ಸಿಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಯಾಕಂದ್ರೆ ಇದು ಪಾಕೆಟ್ ಕ್ಯಾಮ್ರಾ ಆಗಿರೋದ್ರಿಂದ. ಸೊ ನೀವು ತಗೊಂತೀನಿ ಅಂದ್ರೆ 47,000 ಇವಾಗ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಇರುವಂತದ್ದು. ವಿಸಿಬಲ್ ಸ್ಟಿಕ್ ಏನಿದೆ ಇದನ್ನ ಕೂಡ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕು, ಇದ್ರ ಸೆಟ್ ಜೊತೆ ಬರೋದಿಲ್ಲ. ಈ ಸ್ಟಿಕ್ ಗೆ ನಿಮ್ಗೆ 3,000 ಚಾರ್ಜ್ ಆಗುತ್ತೆ. ಜೊತೆಗೆ ಕೇಸಿಗೆ 1,500 ಕೊಡಬೇಕು. ಎಲ್ಲ ABCD ತಗೋಬೇಕು ಅಂದ್ರೆ 50,000 ಗೋವಿಂದ ಅಂತ ಇಟ್ಬಿಡ್ಬೇಕು ಈ ತರ ಕ್ಯಾಮ್ರಾಗಳಿಗೆ. ಬಟ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದು ಅವಶ್ಯಕತೆ ಇರೋದ್ರಿಂದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಕ್ಯಾಮ್ರಾ ಏನ್ ನೋಡ್ತಾ ಇದ್ದೀರಾ, ಇದು ಡ್ಯುಯಲ್ ಲೆನ್ಸ್ ಆಗಿರುವಂತದ್ದು. ಇಲ್ಲೊಂದು ಲೆನ್ಸ್ ಇದೆ, ಇಲ್ಲೊಂದು ಲೆನ್ಸ್ ಇದೆ. ಸೊ ಆರಾಮಾಗಿ 360 ಕ್ಯಾಮ್ರಾನ ನಾವು ರೆಕಾರ್ಡ್ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಡ್ಯುಯಲ್ ಕ್ಯಾಮ್ರಾ ಹೆಂಗ್ ತೆಗ್ಸಿದ್ರೆ ಎಲ್ಲಿನಾದ್ರೂ ಬೇಕಾದ್ರೆ ರೆಕಾರ್ಡ್ ಆಗುತ್ತೆ. ಇದು ನಾವು ಎಡಿಟಿಂಗ್ ಅಲ್ಲಿ ಈ ಫ್ರೇಮ್ ಸೆಟ್ ಮಾಡ್ಬೇಕಾಗುತ್ತೆ. ಸೊ ಆನ್ ಮಾಡಿದಾಗ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಸೊ ನಾನು ಕಾಣಿಸ್ತಾ ಇರ್ಬೇಕಲ್ವಾ, ಇವಾಗ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ. ಸೊ ನೋಡಿ ಮುಂದೆಗಡೆ ಕ್ಯಾಮ್ರಾ ಡಿಸ್ಪ್ಲೇ ಆಗುತ್ತೆ. ನೋಡ್ಕೊಂಡು ಆರಾಮಾಗಿ ನಮ್ಗೆ ಏನ್ ಬೇಕೋ ಅದನ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಜೊತೆಗೆ ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ 360 ಆಂಗಲ್ ಮಾಡಬಹುದು, ಪ್ಲಸ್ 150 ಡಿಗ್ರಿ ಆಂಗಲ್ ಅಲ್ಲೂ ಕ್ಯಾಪ್ಚರ್ ಮಾಡಬಹುದು. 360 ಅಂದ್ರೆ ಗುಂಡಕ್ ಬರುತ್ತೆ. 150 ಅಂತ ಹೇಳಿದ್ರೆ ನಾವು ವ್ಲಾಗಿಂಗ್ ಮಾಡ್ತೀವಲ್ಲ ಈ ತರ ಫ್ರೇಮ್, ಆ ತರ ಫ್ರೇಮ್ ಅಲ್ಲೂ ನೀವು ವ್ಲಾಗ್ ನ ಮಾಡ್ಕೋಬಹುದು. ಸೊ ಆಲ್ ಇನ್ ಒನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ವ್ಲಾಗು ಮಾಡಬಹುದು, ರೀಲ್ಸ್ ಮಾಡಬಹುದು, ಮಜಾನು ಮಾಡಬಹುದು. ಗಾಡಿ ಓಡಿಸ್ಬೇಕಾದ್ರಂತೂ ಇದನ್ನ ಹಿಂಗ್ ಮೇಲ್ ಬಿಟ್ಬಿಟ್ರಂತೂ ಸಕ್ಕತ್ತಾಗಿರುವಂತ ವ್ಯೂ ಕಾಣುತ್ತೆ. ನಾವ್ ಆರಾಮಾಗಿ ಜಾಲಿ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡಬಹುದು.
ತುಂಬಾ ಅಂದ್ರೆ ತುಂಬಾ ಎಡಿಟಿಂಗ್ ಕಲಿಬಹುದು, ಕ್ರೇಜಿಯಾಗಿ ಎಡಿಟಿಂಗ್ ನ ಕಲಿಬಹುದು. ಇನ್ಸ್ಟಾ 360 ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಗೆ ಹೋದ್ರೆ ನಿಮ್ಗೆ ಫ್ರೀಯಾಗಿ ಟ್ಯುಟೋರಿಯಲ್ಸ್ ನ ಹೇಳ್ಕೊಡ್ತಾ ಇರ್ತಾರೆ. ಯಾವ ರೀತಿ ಕ್ಯಾಪ್ಚರ್ ಮಾಡ್ಬೇಕು, ಯಾವ ರೀತಿ ಎಡಿಟಿಂಗ್ ಮಾಡ್ಬೇಕು ಅಂತ ಪ್ರತಿಯೊಂದು ಹೇಳ್ಕೊಡ್ತಾರೆ. ನೀವು ಅದನ್ನ ಆಕ್ಚುಲ್ ಆಗಿ ಯೂಸ್ ಮಾಡ್ಕೋಬಹುದು, ಕ್ರೇಜಿಯಾಗಿ ವಿಡಿಯೋಗಳನ್ನ ಮಾಡಬಹುದು. ಹಾಗೇನೆ ಇದು 18 MP ಕ್ಯಾಮ್ರಾ ಆಗಿದೆ, ತುಂಬಾ ಜಾಸ್ತಿ ಏನಿಲ್ಲ. ಆದ್ರೆ ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನೀವು 3.7K ಅಲ್ಲಿ ನೀವು ಇದನ್ನ ರೆಕಾರ್ಡಿಂಗ್ ಮಾಡಬಹುದು. 4K ದುನಿಯಾ ಮುಗಿತು ಗುರು, ಇವಾಗ 5K ದುನಿಯಾನು ಶುರು ಆಗ್ಬಿಟ್ಟಿದೆ. ಸೊ 5K ರೆಸಲ್ಯೂಷನ್ ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಬಹುದು. ಈ ಟೆಕ್ನಾಲಜಿನ ಈ ತರ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಒಂದು ಕ್ರೇಜಿ ಕ್ಯಾಮ್ರಾ, ತಗೊಳ್ಳೋದಾದ್ರೆ ತಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಕ್ರೇಜಿಯಾಗಿ ಯೂಸ್ ಮಾಡ್ಕೋಬಹುದು. ಹಾಗೇನೆ ಇದು ಚಾರ್ಜಿಂಗು 1-1.5 ಅವರ್ ಹಾಕಿದ್ರೆ ಆರಾಮ್ಸ ನೀವು 10 ಅವರ್ 12 ಅವರ್ ಈ ಕ್ಯಾಮ್ರಾನ ಯೂಸ್ ಮಾಡಬಹುದು. ಬ್ಯಾಟ್ರಿ ಬೇಗ ಡ್ರೈನ್ ಆಗಲ್ಲ, ಬಟ್ ಕ್ಯಾಮ್ರಾ ಹೀಟ್ ಆಗೇ ಆಗುತ್ತೆ, ಯಾಕಂದ್ರೆ ಬಿಸಿಲಿಗೆ ಹೋದಾಗ ಹೀಟ್ ಆಗುತ್ತೆ. ಅದು ಬಿಟ್ಟು ಬೇರೆ ಏನು ಇದರಲ್ಲಿ ತೊಂದರೆ ಅಂತದ್ದು ಆಗ್ಲಿ, ಹ್ಯಾಂಗ್ ಆಗುವಂತದ್ದಾಗ್ಲಿ ಯಾವ್ದೂ ಇಲ್ಲ. ಸೊ ಆರಾಮಾಗಿ ಇನ್ಸ್ಟಾ 360 ನ ನೀವು ಶಾಪಿಂಗ್ ಮಾಡಬಹುದು, ಕ್ರೇಜಿ ಆಗಿರೋ ವಿಡಿಯೋನ ಮಾಡಬಹುದು. ನೀವೇನಾದ್ರೂ ಆಲ್ರೆಡಿ ಓನರ್ ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ತರ ನೀವು ಯೂಸ್ ಮಾಡ್ತಾ ಇದ್ದೀರಾ. ಹಾಗೇನೆ ಹೊಸದಾಗಿ ನೀವೇನಾದ್ರೂ ಕಲ್ತಿದ್ರೆ ಈ ಕ್ಯಾಮ್ರಾ ಅಲ್ಲಿ ಸೆಟ್ಟಿಂಗ್ಸ್ ಆಗಿರ್ಬೋದು ಅಥವಾ ಮತ್ತೊಂದು ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಅವರಿಗೆ ಯಾವ ರೀತಿ ಎಡಿಟಿಂಗ್ ಮಾಡಬಹುದು ಅಂತ ಸಪ್ರೇಟ್ ಆಗಿ ಒಂದು ಕಂಟೆಂಟ್ ನ ಮಾಡಿ ತೋರಿಸ್ತೀನಿ. ಹಾಗೇನೆ ಇದು ವಾಟರ್ ಪ್ರೂಫ್ ಅಂತ ಅನ್ಕೊಂಡಿದ್ರೆ ಹುಷಾರಾಗಿರಿ, ಯಾಕಂದ್ರೆ ಹೇಳ್ತಾರೆ ಅದನ್ನ ನಾವು ನೀರ್ ಹಾಕಿ ಅನ್ವಯಿಸಿದ ಮೇಲೆ ಗೊತ್ತಾಗುತ್ತೆ. ಸೊ ವಾಟರ್ ಪ್ರೂಫ್ ಗೋಪ್ರೋ ಕೂಡ ನೀವು 30 mm ನೀರೊಳಗಡೆ ಹಾಕ್ಬೋದು ಅಂತ ಹೇಳ್ತಾರೆ. ಅದನ್ನೆಲ್ಲ ಹಾಕಿ ಒಡ್ಸ್ಕೊಂಡಿರೋ ವಿಡಿಯೋನು ನಾನು ನಿಮಗೆ ಹಾಕಿದೀನಿ. ಸೊ ದಯವಿಟ್ಟು ಹೇಳ್ತಾರೆ ಮಳೆ ಎಲ್ಲ ಓಕೆ, ಬಟ್ ಏನಾದ್ರು ಡೀಪ್ ಆಗಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬೀಚ್ ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ರೆ ಹುಷಾರಾಗಿರಿ. ವಿತೌಟ್ ಕೇಸ್ ಇವರು 30 mm ಹಾಕ್ಬೋದು ಅಂತ ಹೇಳಿದ್ದಾರೆ. ವಿತ್ ಕೇಸ್ ಜಾಸ್ತಿ ಹಾಕ್ಬೋದೇನೋ, ನಾನು ಆತರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಕ್ ಹೋಗಲ್ಲ, ಯಾಕಂದ್ರೆ ಒಂದ್ಸತಿ ಓಡಿಸ್ಕೊಂಡಿದೀನಿ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ರಿಪೇರಿಗೆ ಆಮೇಲೆ ಡಬಲ್ ಖರ್ಚು ಮಾಡ್ಬೇಕಾಗುತ್ತೆ. ವಾರಂಟಿ ಬಂದ್ರೆ 1 ವರ್ಷ ವಾರಂಟಿ ಕೊಟ್ಟಿರ್ತಾರೆ, ಆದ್ರೆ ಇದು ಇಂಡಿಯನ್ ಪ್ರಾಡಕ್ಟ್ ಆಗಿಲ್ದೇ ಇರೋದ್ರಿಂದ ಹೊರ ದೇಶಕ್ಕೆ ನೀವು ವಾರಂಟಿ ಕ್ಲೇಮ್ ಮಾಡಿ ಕಳಿಸ್ಬೇಕು, ಅದಕ್ಕೆ ಡಬಲ್ ಎಕ್ಸ್ಪೆಂಡಿಚರ್ ನೀವು ಖರ್ಚು ಮಾಡ್ಬೇಕಾಗುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡದನ್ನ ಯೂಸ್ ಮಾಡಿ, ತುಂಬಾ ಜಾಸ್ತಿ ಸರ್ಕಸ್ ಮಾಡ್ಬೇಡಿ, ಇರೋದ್ರಲ್ಲಿ ಖುಷಿ ಪಡಿ, ಯಾಕಂದ್ರೆ ರಿಪೇರಿಗೆ ಡಬಲ್ ಇಡ್ಬೇಕಾಗುತ್ತೆ. ಸೊ ಇದಾಗಿತ್ತು ಇನ್ಸ್ಟಾ 360 X2 ಕಂಟೆಂಟ್. ನೀವು ಏನಾದ್ರು ಇನ್ಸ್ಟಾ 360 ಲವರ್ ಆಗಿದ್ರೆ ಈ ಕ್ಯಾಮ್ರಾ ಖಂಡಿತ ನಿಮ್ಮ ಹತ್ರ ಸಿಗ್ತೀನಿ ಮತ್ತೊಂದು ಗೆಜೆಟ್ ಸೆಕ್ಷನ್ ಅಲ್ಲಿ. ಅಲ್ಲಿ ತನಕ ನಮಸ್ಕಾರ.